ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದೊಳಗೆ ನಿಮ್ಗೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತೀನಿ. ಅಂದರೆ ಟ್ರಾಫಿಕ್ ರೂಲ್ಸ್ ಬಗ್ಗೆ ಹೇಳ್ತೀನಿ ಅಂದರೆ ಅದ್ರಾಗಿರೋ ಫೈನ್, ಅಂದರೆ ನಾವು ಟ್ರಾಫಿಕ್ ರೂಲ್ಸನ್ನು ಏನಾದರೂ ಬ್ರೇಕ್ ಮಾಡಿದ್ರೆ ಅದಕ್ಕೆ ಎಷ್ಟೆಷ್ಟು ಫೈನ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದರೊಳಗೆ ನಾನು ಮೇನ್ 9 ಟ್ರಾಫಿಕ್ ರೂಲ್ಸನ್ನು ತೊಗೊಂಡಿನಿ. ಅದು ವಿತೌಟ್ ಹೆಲ್ಮೆಟ್ ಆಗಿರ್ಬೋದು, ವಿತೌಟ್ ಲೈಸೆನ್ಸ್ ಆಗಿರ್ಬೋದು, ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಹಲವು 9ಗಳು. ಅಂದರೆ ನಮಗೆ ಮೇನ್ ನಾವು ಬ್ರೇಕ್ ಮಾಡುವಂಥ ರೂಲ್ಸನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಅಂದರೆ ಅವಕ್ಕೆ ಎಷ್ಟೆಷ್ಟು ಫೈನ್ ಸರ್ಕಾರ ಈಗ ಅದಕ್ಕೆ ಡೆಡಿಕೇಟ್ ಮಾಡೈತಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ಈಗ ಈ ವಿಡಿಯೋನ ಗಾಡಿ ಓಡಿಸ್ಬೇಕಂತವ್ರು ಏನು ನೋಡ್ಬೇಕಂತೇನಿಲ್ಲ, ನಾಲೆಜ್ ಪರ್ಪಸ್ಗಾದರೂ ನೀವು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ಮೊದಲೇದಾಗಿ ಓವರ್ ಸ್ಪೀಡಿಂಗ್ ಅಂದ್ರೆ ಆ ಸ್ಪೀಡ್ ಲಿಮಿಟನ್ನು ದಾಟಿ, ಅಂದ್ರೆ ಈಗ ಮಾರ್ಕೆಟ್ನಾಗ ಅಥವಾ ಒಂದೊಂದು ಪ್ರದೇಶದೊಳಗೆ ಇಷ್ಟಿಷ್ಟ ಸ್ಪೀಡ್ ಒಳಗೆ ಹೋಗ್ಬೇಕಂತಂದು ಇರತೈತಿ. ಸೊ ಅದನ್ನು ನೀವು ದಾಟಿ ಏನಾದರೂ ಓವರ್ ಸ್ಪೀಡಿಂಗ್ ಹೋದ್ರೆ ಅದಕ್ಕೆ 2,000 ರೂಪಾಯಿ ಫೈನ್ ಇರುತ್ತೆ. ಹೌದು. ಇನ್ನು ಎರಡನೇದಾಗಿ ಬಂದು ಡ್ರೈವಿಂಗ್ ವಿತೌಟ್ ಲೈಸೆನ್ಸ್. ನಾವು ಗಾಡಿನ ಓಡಿಸ್ಬೇಕಾದ್ರೆ ಲೈಸೆನ್ಸ್ ಅಂಕರ್ ಇರಬೇಕಾಗುತ್ತೆ. ಇನ್ನೊಂದು 18 ವರ್ಷ ದಾಟಿರ್ಬೇಕಾಗತ್ತೆ. ಇದೇನು ಇಲ್ಲ ಅಂದ್ರೆ ವಿತೌಟ್ ನಿಮ್ಮ ಕಡೆ ಏನಾರ ಲೈಸೆನ್ಸ್ ಇಲ್ಲ, ನೀವು ಪೊಲೀಸರ ಕೈ ಸಿಕ್ಕಾಕೊಂಡ್ರೆ ನಿಮ್ಗೆ 5,000 ರೂಪಾಯಿ ಫೈನ್ ಹಾಕ್ತಾರೆ. ಅಂದ್ರೆ ವಿತೌಟ್ ಲೈಸೆನ್ಸಿಗೆ 5,000 ರೂಪಾಯಿ ಫೈನ್ ಇರುತ್ತೆ. ಹೌದು. ಇನ್ನು ಮೂರನೇದಾಗಿ ಬಂದು ನೋ ಪಾರ್ಕಿಂಗ್ ಜಾಗದೊಳಗೆ ಏನಾದರೂ ನೀವು ಗಾಡಿ ಪಾರ್ಕಿಂಗ್ ಮಾಡಿದ್ರೆ ಅದಕ್ಕೆ ಫಸ್ಟ್ ಟೈಮ್ 500 ರೂಪಾಯಿ ದಂಡ ಇರುತ್ತೆ. ಇನ್ನು ಸೆಕೆಂಡ್ ಟೈಮ್ 1,500 ರೂಪಾಯಿ ಫೈನ್ ಇರುತ್ತೆ. ಇನ್ನು ನಾಲ್ಕನೇದಾಗಿ ಬಂದು ಡ್ರೈವಿಂಗ್ ವಿತೌಟ್ ಹೆಲ್ಮೆಟ್ ಇಲ್ಲಾರ್ದ್ರೆ ನಾವೇನಾದ್ರೂ ಗಾಡಿ ಓಡಿಸಿದ್ರೆ ಅಥವಾ ಪೊಲೀಸರ ಕೈಯಾಗ ಸಿಕ್ಕಾಕೊಂಡ್ರೆ ಅದೊಂದು ಹೆದರಿಕೆಗೆ ನಾವು ಹೆಲ್ಮೆಟ್ ಹಾಕೋದು ಸರಿ ಅಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಆಫ್ ನಮ್ಮ ಸೇಫ್ಟಿಗಾದ್ರೂ ನಾವು ಹೆಲ್ಮೆಟ್ ಹಾಕಬೇಕು. ಸೊ ಎಲ್ಲಾದರೂ ಡ್ರೈವಿಂಗ್ ಮಾಡ್ತಾ ಇದ್ರೆ ಬಿ ಸೇಫ್, ಎಲ್ಲರೂ ಕೂಡ ಹೆಲ್ಮೆಟ್ ಹಾಕ್ರಿ ಅಂತ ಹೇಳ್ತೀನಿ. ಸೊ ಪೊಲೀಸರ ಕೈಯಾಗ ಸಿಕ್ಕಾಕೊಂಡ್ರೆ, ಹೆಲ್ಮೆಟ್ ಇಲ್ಲಾರ್ದನ್ನ ಪೊಲೀಸರ ಕೈಯಾಗ ಸಿಕ್ಕಾಕೊಂಡ್ರೆ ಎಷ್ಟು ರೂಪಾಯಿ ಫೈನ್ ಇರುತ್ತೆ ಅಂದ್ರೆ 1,000 ರೂಪಾಯಿ ಫೈನ್ ಇರುತ್ತೆ. ಹೌದು. ಇನ್ನು ಐದನೇದಾಗಿ ಬಂದು ನೋ ಸೀಟ್ ಬೆಲ್ಟ್ ಇಲ್ಲ ಅಂದ್ರೆ ನಿಮ್ಮ ಹತ್ರ ಕಾರಿಗೆ ಏನಾದರೂ ಸೀಟ್ ಬೆಲ್ಟ್ ಹಾಕೋಲಾರ್ದ ನೀವು ಗಾಡಿ ಕಾರ್ ಓಡಿಸ್ತಾ ಇದ್ರೆ ಅದಕ್ಕೆ 1,000 ರೂಪಾಯಿ ಫೈನ್ ಇರುತ್ತೆ. ಹೌದು. ಇನ್ನು ಆರನೇದಾಗಿ ಬಂದು ತ್ರಿಪ್ಸ್ ರೈಡಿಂಗ್. ಅಂದ್ರೆ ನಾವು 3 ಜನ ಹಾಕೊಂಡು ಬೈಕ್ ಒಳಗೆ ಹೊಡಿತಿರ್ತೀವಲ್ಲ, ಅದಕ್ಕೇನಾದ್ರೂ ನಾವು ಸಿಕ್ಕಾಕೊಂಡ್ರೆ ಫೈನ್ ಎಷ್ಟು ರೂಪಾಯಿ ಅದ, ಅದಕ್ಕೂ ಕೂಡ 1,000 ರೂಪಾಯಿ ಫೈನ್ ಇರುತ್ತೆ. ಇನ್ನು ಏಳನೇದಾಗಿ ಬಂದು ಮೈನರ್ ಡ್ರೈವಿಂಗ್ ವೆಹಿಕಲ್ಸ್. ಅಂದ್ರೆ ಇವು ಸಣ್ಣ ಪುಟ್ಟ ಗಾಡಿನ ಓಡಿಸ್ತಾ ಇದ್ರೆ, ರೋಡ್ ಒಳಗೆ ಓಡಿಸ್ತಾ ಇದ್ರೆ ಇದಕ್ಕೆ 25,000 ರೂಪಾಯಿ ಫೈನ್ ಇರುತ್ತೆ. 25,000 ರೂಪಾಯಿ ಫೈನ್ ಇರುತ್ತೆ. ಅಂದ್ರೆ ಮೈನರ್ ಡ್ರೈವಿಂಗ್ ವೆಹಿಕಲ್ ಇದಕ್ಕೆ ಈ ರೂಲ್ಸನ್ನ ಬ್ರೇಕ್ ಮಾಡಿದ್ರೆ. ಇನ್ನು ಎಂಟನೇದಾಗಿ ಬಂದು ರೇಸಿಂಗ್. ಅಂದ್ರೆ ಈಗ ರೋಡ್ ಒಳಗೆ ನೀವು ರೇಸಿಂಗ್ ಮಾಡುವಂತಿಲ್ಲ, ಅದನ್ನೇನಾದ್ರೂ ನೀವು ಟ್ರಾಫಿಕ್ ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ಫಸ್ಟ್ ಟೈಮ್ 5,000 ರೂಪಾಯಿ ದಂಡ ಇರುತ್ತೆ. ಸೆಕೆಂಡ್ ಟೈಮ್ 10,000 ರೂಪಾಯಿ ದಂಡ ಇರುತ್ತೆ. ಹೌದು. ಇನ್ನು 9ನೇದಾಗಿ ಬಂದು ಡ್ರಿಂಕ್ ಆ್ಯಂಡ್ ಡ್ರೈವ್ ಅಥವಾ ಡ್ರಿಂಕ್ ಡ್ರೈವಿಂಗ್. ಇದಕ್ಕೆ 10,000 ರೂಪಾಯಿ ಫೈನ್ ಇರುತ್ತೆ. ನೀವೇನಾದರೂ ಮದ್ಯಪಾನ ಮಾಡಿ ಗಾಡಿನ ಓಡಿಸ್ತಾ ಇದ್ರೆ ಪೊಲೀಸರ ಕೈಯಾಗ ಹಾಕೊಂಡ್ರೆ 10,000 ರೂಪಾಯಿ ದಂಡ ಇರುತ್ತೆ. ಹೌದು. ಇನ್ನು ಲಾಸ್ಟ್ 10ನೇದಾಗಿ ಹೇಳ್ಬೇಕಂದ್ರೆ ರೆಡ್ ಲೈಟ್. ಅಂದ್ರೆ ಸಿಗ್ನಲ್ ಒಳಗೆ ರೆಡ್ ಲೈಟ್ ಏನಿರುತ್ತೆ, ಅದು ಸಿಗ್ನಲ್ ಬಿದ್ದಾಗ ನಾವೇನಾದ್ರೂ ಅದನ್ನು ಜಂಪ್ ಮಾಡಿದ್ರೆ ಆ ಒಂದು ರೂಲ್ಸನ್ನು ಬ್ರೇಕ್ ಮಾಡಿದ್ರೆ ನಮ್ಗೆ ಫಸ್ಟ್ ಎಲ್ಲ ನಮಗೆ 100 ರೂಪಾಯಿಂದ 300 ರೂಪಾಯಿ ಅಷ್ಟೇ ಫೈನ್ ಇತ್ತು. ಈಗ ಅವಾಗ ಈ ಒಂದು ಸಿಗ್ನಲ್ ಒಳಗೆ ತಿದ್ದುಪಡಿ ಮಾಡ್ಯಾರ, ವಾಹನ ಕಾಯ್ದೆ ತಿದ್ದುಪಡಿ ಅಂತ ಒಂದು ಇದು ಮಾಡ್ಯಾರ. ಈಗ ಅದನ್ನು 1,000 ರೂಪಾಯಿಗೆ ಬಂದು ನಿಲ್ಸ್ಯಾರ. ಹೌದು. ಅಂದರೆ ನೀವು ಸಿಗ್ನಲನ್ನು ಜಂಪ್ ಮಾಡಿದ್ರೆ ನೀವು 1,000 ರೂಪಾಯಿ ಫೈನನ್ನು ಕಟ್ಟಬೇಕಾಗುತ್ತೆ. ಹಾಗೆ ಇನ್ನೊಂದು, ಪೊಲೀಸರು ಏನಾದರೂ ನಿಮ್ಮ ಬೈಕಲ್ಲಿರೋ ಚಾವಿಯನ್ನು ತೊಗೊಂಡ್ರೆ ಆ ರೈಟ್ಸ್ ಇರಲ್ಲ ಅವ್ರಿಗೆ. ಫಸ್ಟ್ ಆಫ್ ಆಲ್ ಅದನ್ನು ನೀವು ಕ್ವಶನ್ ಕೂಡ ಮಾಡಬಹುದು. ಚಾವಿ ಏನಾದರೂ ತೊಗೊಂಡ್ರೆ ಅವ್ರಿಗೆ ಆ ರೈಟ್ಸ್ ಇರೋಂಗಿಲ್ಲ. ಸೊ ಇದಿಷ್ಟು ಈ ವಿಡಿಯೋದ ಬಗ್ಗೆ ತಿಳಿಸಿಕೊಡುವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ದಯವಿಟ್ಟು ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.